ಎಲ್ಲರಿಗೂ ನಮಸ್ಕಾರಗಳು ಬಂಧುಗಳೇ. ನಿಮ್ಮೆಲ್ಲರ ಪ್ರೋತ್ಸಾಹದಾಯಕ ಮಾತುಗಳಿಂದ ನಾನು ಒಂದಿಷ್ಟು ಪುಸ್ತಕಗಳು ಬರೆದಿದ್ದೇನೆ ಅನ್ನೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತದೆ. ತಾವೆಲ್ಲರೂ ದಯವಿಟ್ಟು ಇವತ್ತು ವಿಶ್ವ ಓದುಗರ ದಿನಾಚರಣೆ. ಯಾರೇ ಬರೆದಿರುವ ಪುಸ್ತಕ ಆಗಿರಲಿ ದಯವಿಟ್ಟು ಖರೀದಿಸಿ ಪುಸ್ತಕ ಓದಿ. ಒಂದಿಷ್ಟು ಸಮಯ ಮಾಡಿಕೊಂಡು 2 ಸಾಲು ಬರೆದು ಹಾಕಿ ಆ ಪುಸ್ತಕದ ಬಗ್ಗೆ. ಬಂಧುಗಳೇ, ಈ ಒಂದು ಓದುವ ಹವ್ಯಾಸ ಹೆಚ್ಚಾಗಬೇಕು. ಬರಹಗಾರರಿಗೆ ಪ್ರೋತ್ಸಾಹ ಸಿಗಬೇಕು. ಯಾಕೆಂದರೆ ನಮ್ಮ ಸಮಾಜ ಒಂದು ಉತ್ತಮವಾದ ಸಮಾಜವಾಗಿ ನಿರ್ಮಾಣವಾಗಬೇಕಾದರೆ ಓದುಗರರು ಕೂಡ ಬಹಳ ಪ್ರಾಮುಖ್ಯ. ಬರವಣಿಗೆ ಬಹಳ ಪ್ರಾಮುಖ್ಯತೆ ಇದೆ. ದಯವಿಟ್ಟು ಯಾರೇ ಬರೆದಿರುವಂಥ ಪುಸ್ತಕಗಳನ್ನಾಗಲಿ ನಿಮ್ಮ ಮನೆಯಲ್ಲಿ ಒಂದು ಗ್ರಂಥಾಲಯ ಅಂತ ಮಾಡಿ ಸಂಗ್ರಹಣೆ ಮಾಡಿ ಇಡಿ. ಆ ಪುಸ್ತಕದ ಮಹತ್ವ ನಮಗೆ ಗೊತ್ತಾದಾಗ ಮಕ್ಕಳಿಗೆ ಓದಲು ಒಂದು ವೇದಿಕೆಯಾಗುತ್ತದೆ. ನಾವು ಒಂದು ಪುಸ್ತಕ ಓದಬೇಕು, ಮಕ್ಕಳಿಗೂ ಓದಲು ತಿಳಿಸಬೇಕು. ಬಂಧುಗಳೇ, ಓದು ಬಹಳ ಮುಖ್ಯ. ಯಾಕೆಂದರೆ ಒಬ್ಬ ಒಳ್ಳೆಯ ಸ್ನೇಹಿತ ಎಷ್ಟು ಮುಖ್ಯನೋ ಒಂದು ಪುಸ್ತಕ ಕೂಡ ನಮಗೆ ಅಷ್ಟೇ ಮುಖ್ಯ ನಮ್ಮ ಜ್ಞಾನಾರ್ಜನೆ ಹೆಚ್ಚಾಗಲು. ದಯವಿಟ್ಟು ಪೋಷಕರೆಲ್ಲರಲ್ಲಿಯೂ ನನ್ನ ಒಂದು ಮನವಿ, ನಾನು ಬರೆದಿರುವಂಥ ಕೆಲವೊಂದಿಷ್ಟು ಪುಸ್ತಕಗಳು ಪ್ರತಿಯೊಂದು ಮನೆಯ ಗ್ರಂಥಾಲಯದಲ್ಲಿ ಇರಲಿ. ಯಾಕೆಂದರೆ ಇವತ್ತು ನಾನು ಇಲ್ಲಿರ್ಬೋದು, ಮತ್ತೆ ಬೇರೆ ಕಡೆ ಹೋಗ್ಬೋದು. ನಾನು ಇರಲಾರ್ದೆ ಇರಲಿ, ಆ ಒಂದು ಪುಸ್ತಕ ನಮ್ಮ ಪ್ರತಿಯೊಬ್ಬರ ಮನೆಯಲ್ಲಿ ಇದ್ದಾಗ ಆ ಒಂದು ಸಂದರ್ಭದಲ್ಲಿ ನಾನು ಬರೆದಂಥ ಮಾಹಿತಿ ಪ್ರತಿಯೊಬ್ಬರ ಬಳಿ ಇರುತ್ತದೆ ಅಂತ ನನ್ನ ಆಶೆ. ನೀವೇ ಹೇಳಿದ್ದ ಹಾಗೆ ನೀವು ಒಳ್ಳೆಯ ಬರಹಗಾರರು ಅನ್ನೋದಕ್ಕೆ ಇದೇ ಸಾಕ್ಷಿ. ಇನ್ನೂ ನನ್ನಿಂದ ಪುಸ್ತಕ ಬರೆಸಬೇಕು ಅಂತ ತಮ್ಮ ವಿಚಾರವಿದ್ದರೆ ದಯವಿಟ್ಟು ಎಲ್ಲರೂ ಪುಸ್ತಕಗಳನ್ನು ಖರೀದಿಸಿ ಓದಿ. ಓದುಗಾರರಿಗೆ ಬರಹಗಾರರಿಗೆ ಪ್ರೋತ್ಸಾಹಿಸಿ. ಯಾಕೆಂದರೆ ಓದು ಬಹಳ ಮುಖ್ಯ. ಮಕ್ಕಳೇ, ಖಂಡಿತವಾಗಲೂ ಓದಿನಿಂದ ಒಳ್ಳೆಯದೇ ಆಗುತ್ತದೆ. ಆದರೆ ಮನಸ್ಸು ಕೊಟ್ಟು ಓದಿ, ಒಳ್ಳೆಯ ಅಂಕಗಳನ್ನು ತನ್ನಿ. ತುಂಬ ಧನ್ಯವಾದಗಳು ಎಲ್ಲರಿಗೂ.